ಕೊಪ್ಪಳದ ಹೆಮ್ಮೆಯ ಐತಿಹಾಸಿಕ ಹುಲಿಕೆರೆಗೆ ಈಗ ಒತ್ತುವರಿಯ ಭೀತಿ. ಕಣ್ಣೆದುರೇ ಕೆರೆ ಏರಿ ಒಡೆದು ನೀರು ಹೊರ ಹಾಕಿದ್ದಾರೆ ಕಿಡಿಗೇಡಿಗಳು. ದರ್ಗಾಕ್ಕೆ ರಸ್ತೆ ಮಾಡುವ ಹಠಕ್ಕೆ ಬಲಿಯಾಯ್ತಾ ಪವಿತ್ರ ಕೆರೆ. ಕೊಪ್ಪಳದ ಹೆಮ್ಮೆಯ ಐತಿಹಾಸಿಕ ಹುಲಿಕೆರೆ ಕಣ್ಣೆದುರೇ ಕೆರೆ ಏರಿ ಒಡೆದು ನೀರನ್ನ ಕಿಡಿಗೇಡಿಗಳು ಹೊರ ಹಾಕಿದ್ದಾರೆ. ದರ್ಗಾಕ್ಕೆ ರಸ್ತೆ ಮಾಡುವ ಹಠಕ್ಕೆ ಪವಿತ್ರವಾದ ಕೆರೆ ಬಲಿಯಾಯ್ತಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಐತಿಹಾಸಿಕ ಹುಲಿಕೆರೆಯನ್ನು ಒತ್ತುವರಿ ಮಾಡಿ ದರ್ಗಾಕ್ಕೆ ಅಕ್ರಮ ರಸ್ತೆಯನ್ನು ನಿರ್ಮಾಣ ಮಾಡಿದ್ರಂತೆ. ಅಕ್ರಮ ನಡೀತಾ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿರುವ ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳ ಮೌನವನ್ನು ಖಂಡಿಸಿ ಬಿಜೆಪಿ ನಾಯಕರು ಸ್ಥಳದಲ್ಲೇ ಧರಣಿ ನಡೆಸಿದ್ದಾರೆ. ರಸ್ತೆ ಕಾಮಗಾರಿಗಾಗಿ ಕೆರೆ ಏರಿ ಒಡೆದು ಅಕ್ರಮವಾಗಿ ನೀರನ್ನು ಹರಿಸಲಾಗಿದೆ. ಕಣ್ಣೆದುರೇ ಈ ರೀತಿ ನಡೀತಾ ಇದ್ರು ಕೂಡ ನಗರಸಭೆ ವಿರುದ್ಧ MLC ಹೇಮಲತಾ ನಾಯಕ್ ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಕೊಪ್ಪಳ ನಗರ ಠಾಣೆ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಏನಾದರೂ ಅನಾಹುತಗಳಾಗದಂತೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದು ಕಾಮಗಾರಿಗೆ ಬಳಸ್ತಾ ಇರುವ JCB ಮತ್ತು ವಾಹನಗಳನ್ನು ಜಪ್ತಿ ಮಾಡಲು ಈಗ ಒತ್ತಾಯ ಕೇಳಿಬರ್ತಾ ಇದೆ ಬಿಜೆಪಿ ನಾಯಕರಿಂದ. ಐತಿಹಾಸಿಕ ಕೆರೆಯ ಅಸ್ತಿತ್ವಕ್ಕೆ ಧಕ್ಕೆಯನ್ನು ತಂದಿರುವುದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅಧಿಕಾರಿಗಳು ರಾಜಕೀಯ ಪ್ರಭಾವಕ್ಕೆ ಮಣಿದು ಮೌನವಾಗಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಿದ್ದು ಪ್ರತಿಭಟನಾಕಾರರು ಮತ್ತು ನಗರಸಭೆ ಕಮಿಷನರ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ತಕ್ಷಣವೇ ಅಕ್ರಮ ರಸ್ತೆ ನಿರ್ಮಾಣ ನಿಲ್ಲಿಸಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ಕೆರೆಯನ್ನ ಸಂರಕ್ಷಿಸಬೇಕಾದವರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ಕೊಪ್ಪಳದ ಹೆಮ್ಮೆಯ ತನ್ನದೇ ಆದಂಥ ಐತಿಹ್ಯವನ್ನು ಹೊಂದಿರುವಂತಹ ಹುಲಿಕೆರೆ. ಆದರೆ ಹುಲಿಕೆರೆಯ ಕೆರೆ ಏರಿಯನ್ನು ಒಡೆದು ನೀರು ಹೊರಹಾಕಿರುವಂಥ ಕಿಡಿಗೇಡಿಗಳು ಅದು ದರ್ಗಾಕ್ಕೆ ರಸ್ತೆ ಮಾಡ್ಕೊಳ್ಳೋಕ್ಕೋಸ್ಕರ ಹಠಕ್ಕೆ ಬಿದ್ದು ಆ ಕೆರೆ ಏರಿಯನ್ನೇ ಒಡೆದು ಹಾಕಿರುವಂಥ ಒಂದು ಪ್ರಕರಣ ಇದು. ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಇಷ್ಟಾದರೂ ಆಡಳಿತ ವ್ಯವಸ್ಥೆ ಕಣ್ಮುಚ್ಚಿ ಕುಳಿತಿರೋದು ಯಾಕೆ? ಅಧಿಕಾರಿಗಳು ಮೌನವಾಗಿರೋದು ಯಾಕೆ? ಇದನ್ನು ಖಂಡಿಸಿ ಬಿಜೆಪಿ ನಾಯಕರು ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.